ಕಿರುತೆರೆ ನಟಿ ಖಾಸಗಿ ವಾಹಿನಿ ನಿರೂಪಕಿಗೆ ಚಾಕು ಇರಿತವಾಗಿದೆ. ಬೆಂಗಳೂರಿನಲ್ಲಿ ಮಂಜುಳಾ ಅಲಿಯಾಸ್ ಶ್ರುತಿಗೆ ಚಾಕು ಇರಿತವಾಗಿದೆ. ಕಿರುತೆರೆ ನಟಿ ಖಾಸಗಿ ವಾಹಿನಿಯಲ್ಲಿ ನಿರೂಪಕಿಯಾಗೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಚಾಕು ಇರಿತ ಆಗಿದೆ. ಬೆಂಗಳೂರಿನಲ್ಲಿ ಮಂಜುಳಾ ಅಲಿಯಾಸ್ ಶ್ರುತಿಗೆ ಚಾಕು ಇರಿತ ಆಗಿದೆ. ಹನುಮಂತನಗರ ಠಾಣಾ ವ್ಯಾಪ್ತಿಯ ಮುನೇಶ್ವರ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಕಳೆದ ಜುಲೈ 4ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 20 ವರ್ಷದ ಹಿಂದೆ ಅಮರೇಶ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಪತಿ ಪತ್ನಿ ನಡುವೆ ಜಗಳ ಆಗ್ತಾ ಇತ್ತು. ಹೊಂದಾಣಿಕೆ ಇಲ್ಲದೆ ತವರಿಗೂ ಕೂಡ ಶಿಫ್ಟ್ ಆಗಿದ್ರು. ಗಂಡನಿಂದ ದೂರವಾಗಿ ಅಣ್ಣನ ಮನೆಯಲ್ಲಿ ಶ್ರುತಿ ವಾಸ ಮಾಡ್ತಾ ಇದ್ರು. ಕಿರುತೆರೆ ನಟಿಗೆ ಚಾಕು ಇರಿತ ಆಗಿದೆ. ಹನುಮಂತನಗರ ಠಾಣಾ ವ್ಯಾಪ್ತಿಯ ಮುನೇಶ್ವರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ಗಮನಿಸ್ತಾ ಇದ್ದೀರಾ, ಮಂಜುಳಾ ಅಲಿಯಾಸ್ ಶ್ರುತಿ ಇವರು ಸೀರಿಯಲ್ ಆಕ್ಟ್ರೆಸ್ ಕೂಡ ಆಗಿದ್ದಾರೆ. ಜೊತೆಗೆ ನಿರೂಪಣೆಯನ್ನು ಕೂಡ ಮಾಡ್ತಾ ಇದ್ರು. ಏನೋ ಗಂಡ ಹೆಂಡತಿಯ ಮಧ್ಯೆ ಒಂದು ಸಣ್ಣ ಗಲಾಟೆ ಆಗಿರಬಹುದು, ಮತ್ತೊಂದು ಹಣದ ವಿಚಾರವಾಗಿ ಗಲಾಟೆ ಆಗಿದೆ ಎಂಬ ವಿಚಾರ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಅಣ್ಣನ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ರು ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ನಾವು ನೋಡಿದ್ವಿ. ಅಕ್ಕಪಕ್ಕದವ್ರ ಜೊತೆ ಹೆಂಗಿದ್ರಣ? ಏನಾರು ಅವ್ರೇನಾರು ಜಗಳ ಮಾಡ್ಕೊಳ್ಳೋದು ಅಂದ್ರೆ ಆ ಥರ ಎಲ್ಲ ಏನೋ ನೋಡಿಲ್ಲ ಸರ್. ಆ ಥರ ಎಲ್ಲ ಆರಾಮಾಗಿ ಇದ್ರು. ಅವ್ರ ಮನೇದ್ ಮಾತ್ರ ಪ್ರಾಬ್ಲಮ್ ಇತ್ತು. ಅವ್ರವರು ಕಿತ್ತಾಡ್ತಾ ಇದ್ರು ಅಷ್ಟೇ, ಏನಿಲ್ಲ. ಕುಮಾರ್ ಅಂತ. ಇವರು 20 ವರ್ಷದ ಹಿಂದೆ ಅಮರೇಶ್ ಎಂಬಾತನನ್ನ ಪ್ರೀತಿಸಿ ಮದುವೆ ಆಗಿದ್ರು. ಪತಿ ಪತ್ನಿ ನಡುವೆ ಆಗಾಗ ಜಗಳ ಕೂಡ ಆಗ್ತಾ ಇತ್ತು. ಇವರಿಗೆ ಹೊಂದಾಣಿಕೆ ಕೂಡ ಇರಲಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಹೊಂದಾಣಿಕೆ ಇಲ್ಲದ ಕಾರಣ ತವರಿಗೂ ಕೂಡ ಶಿಫ್ಟ್ ಆಗಿದ್ರು. ಅಂದ್ರೆ ಅಮರೇಶ್ ಪತಿ ಏನಿದ್ದಾರೆ ಅವರಿಂದ ದೂರ ಕೂಡ ಉಳಿದಿದ್ರು ಎಂಬ ವಿಚಾರ ಸದ್ಯಕ್ಕೆ ತಿಳಿದು ಬಂದಿದೆ. ಇನ್ನು ಇಬ್ಬರ ನಡುವೆ ಮನೆ ಲೀಸ್ ಹಣದ ವಿಚಾರವಾಗಿ ಜಗಳ ಆಗಿತ್ತಂತೆ. ಹನುಮಂತನಗರ ಠಾಣೆಗೆ ದೂರನ್ನು ಕೂಡ ಶ್ರುತಿ ಸಲ್ಲಿಕೆಯನ್ನ ಮಾಡಿದ್ರು. ಏನು ಮನೆಯನ್ನ ಲೀಸ್ ಪಡ್ಕೊಂಡಿದ್ರು, ಆ ಹಣದ ವಿಚಾರವಾಗಿ ಗಂಡ ಹೆಂಡತಿಯ ನಡುವೆ ಜಗಳ ಆಗಿದೆ. ಕಳೆದ ಗುರುವಾರ ರಾಜಿ ಸಂಧಾನವನ್ನು ಕೂಡ ಮಾಡಿ ಈ ದಂಪತಿಗಳು ಒಂದಾಗಿದ್ರು. ಇದಾದ ಬಳಿಕ ಮಾರನೇ ದಿನ ಹೆಂಡತಿಗೆ ಚಾಕುವನ್ನ ಪತಿ ಹಾಕಿದ್ದಾರೆ. ಗಂಡ ಹೆಂಡತಿ ಅಂದಮೇಲೆ ಜಗಳಗಳು ಆಗ್ತಾನೆ ಇರತ್ತೆ. ಹೊಂದಾಣಿಕೆ ಇಲ್ಲ ಎಂಬ ಕಾರಣಕ್ಕೆ ಇಬ್ಬರು ಕೂಡ ದೂರ ಆಗಿರ್ತಾರೆ. ದೂರ ಇದ್ದಿದ್ರು ಕೂಡ ಈ ರೀತಿಯ ಕೃತ್ಯ ಏನು ಆಗ್ತಾ ಇರಲಿಲ್ಲ. ಆದರೆ ಇಬ್ಬರ ನಡುವೆ ಹಣದ ವಿಚಾರಕ್ಕೆ ಗಲಾಟೆ ಆಗುತ್ತೆ. ಏನು ಮನೆಯನ್ನ ಲೀಸ್ ಪಡ್ಕೊಂಡಿದ್ರು, ಮನೆಯ ಲೀಸ್ ದುಡ್ಡಿನ ವಿಚಾರವಾಗಿ ಗಲಾಟೆಯಾಗಿ ಈ ರೀತಿಯಾಗಿ ಚಾಕು ಇರಿತಕ್ಕೊಳಗಾಗಿದ್ದಾರೆ. ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅದು ಕೂಡ ಇವರು 20 ವರ್ಷದ ಹಿಂದೆಯೇ ಅಮರೇಶ್ ಎಂಬಾತನನ್ನ ಪ್ರೀತಿಸಿ ಮದುವೆ ಆಗಿರ್ತಾರೆ. ಇಬ್ಬರು ಕೂಡ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಅನ್ಯೂನ್ಯವಾಗಿ ಇರ್ತಾರೆ. ಹೋಗ್ತಾ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇರತ್ತೆ. ಜಗಳ ವಿಕೋಪಕ್ಕೂ ಕೂಡ ಕೆಲವೊಮ್ಮೆ ತಿರುಗತ್ತೆ. ಹಾಗಾಗಿ ಇಬ್ರು ಕೂಡ ಜೊತೆಲಿರೋದು ಬೇಡ, ಇಬ್ರು ಬೇರೆ ಬೇರೆ ಆಗೋಣ ಅಂತ ಡಿಸೈಡ್ ಮಾಡಿ ಇವರು ಅಣ್ಣನ ಮನೆಗೆ ಹೋಗಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಆದರೆ ಹಣದ ವಿಚಾರಕ್ಕೆ ಮತ್ತೆ ಇಬ್ಬರ ನಡುವೆ ಜಗಳ ಶುರು ಆಗತ್ತೆ. ಜಗಳ ಶುರುವಾಗಿ ಇದೀಗ ಚಾಕು ಇರಿತ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಇಬ್ಬರ ನಡುವೆ ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಯ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಇದರ ಜೊತೆಗೆ ಸದ್ಯಕ್ಕೆ ಶ್ರುತಿಯ ಪರಿಸ್ಥಿತಿ ಯಾವ ರೀತಿ ಇದೆ? ಸದ್ಯ ಘಟನೆ ಆದ ನಂತರ ಆಕೆ ಕೂಡ ಭಯಭೀತಗೊಂಡು ಕೆಳಗಡೆ ಓಡಿ ಬರ್ತಾರೆ. ಓಡಿ ಬಂದಂಥವರು ಕೂಡ ಅಕ್ಕಪಕ್ಕದ ನಿವಾಸದವರು ಜನರು ಕೂಡ ಬಂದು ಅವರ ರಕ್ಷಣೆಗೆ ಧಾವಿಸ್ತಾರೆ. ಬಂದಂಥವರು ಕೂಡ ಆಕೆಯನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿ ತಕ್ಷಣ ಆಕೆ ಆಟೋದಲ್ಲಿ ತೆರಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಕಳೆದ 3 ದಿನಗಳಿಂದ ಕೂಡ ಆಕೆ ಚಿಕಿತ್ಸೆಯನ್ನು ಪಡೀತಾ ಇದ್ದು ಯಾವುದೇ ರೀತಿಯಾದಂಥ ಪ್ರಾಣಾಪಾಯವಿಲ್ಲ ಅಂತ ಹೇಳಿ ಈಗಾಗಲೇ ವೈದ್ಯರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಘಟನೆ ಆಗ್ತಿದ್ದಂತೆ ಕೂಡ ಹನುಮಂತನಗರ ಪೊಲೀಸ್ ಠಾಣೆಗೆ ಒಂದು ದೂರು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗಾಗಲೇ ಆರೋಪಿ ಅಮರೇಶನನ್ನು ಕೂಡ ವಶಕ್ಕೆ ಪಡೆದು ಜೈಲಿಗೆ ಕಳಿಸಿರುವಂಥದ್ದು. ಅಂದರೆ ಇವರಿಬ್ಬರ ನಡುವೆ ಕೂಡ ಸಾಕಷ್ಟು ವರ್ಷಗಳಿಂದ ಕೂಡ ಮನಸ್ತಾಪವಿದ್ದು ಆಗಾಗ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಿ ಕೂಡ ತಿಳಿದು ಬಂದಿದೆ. ಅಂದರೆ 20 ವರ್ಷಗಳ ಹಿಂದೆ ಇವರು ವಿವಾಹವಾಗಿರ್ತಾರೆ. ಕಳೆದ 5 ವರ್ಷಗಳಿಂದ ಕೂಡ ಜಗಳವಾಗಿ ದೂರವಾಗಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಇಬ್ಬರು ಮಕ್ಕಳು ಕೂಡ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಅಂದರೆ ಅಣ್ಣನ ಮನೆಯಲ್ಲಿ ಬಂದು ಕೂಡ ಇರ್ತಾರೆ. ಅಂದರೆ ಈ ಗಂಡನ ಒಂದು ಕಿರುಕುಳ ಸಹಿಸಲಿದೆ ಇವರು ಅಣ್ಣನ ಮನೆಯಲ್ಲಿ ಬಂದು ವಾಸವನ್ನು ಮಾಡ್ತಾ ಇರ್ತಾರೆ. ಸೊ ಇತ್ತೀಚೆಗೆ ಆತ ಬಂದು ಮತ್ತೆ ಹೊಂದಾಗಿ ಜೀವನವನ್ನು ಮಾಡೋಣ ಅಂತ ಹೇಳಿ ಕೂಡ ಆತ ಕೇಳ್ಕೊಂಡಿರ್ತಾನೆ. ಆದರೆ ಅಣ್ಣನ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಂತಹ ಕಾರಣ ಆಕೆ ಕುಟುಂಬಸ್ಥರ ಜೊತೆ ಮಾತಾಡಬೇಕಂತ ಹೇಳ್ತಾರೆ. ಇನ್ನು ಅಣ್ಣನ ಬಳಿ ಬಂದು ಮಾತಾಡಿ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಮನೆಗೆ ಬಂದಿರ್ತಾರೆ. ಬಂದಂತ ನಂತರ 4ನೇ ತಾರೀಕು ಬೆಳಗ್ಗೆ ಏಕಾಏಕಿ ಅವರು ಮಕ್ಕಳು ಕಾಲೇಜ್ಗೆ ಹೋಗಿದ ನಂತರ ಈತ ಬರ್ತಾನೆ. ಇದೇ ಒಂದು ಮನೆ ಏನು ಕಾಣ್ತಾ ಇದೆ. ಆ ಮನೆ ಒಳಗಡೆ ಬಂದು ಡೋರ್ ಬೆಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಶ್ರುತಿ ಕೂಡ ಡೋರ್ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡ್ತಿದ್ದಂತೆ ಆತ ಮುಖಕ್ಕೆ ಸ್ಪ್ರೇಯನ್ನು ಮಾಡ್ತಾನೆ. ಚಾಕುವಿನಿಂದ ಮನಸ್ಸು ಹಿಚ್ಚೆ ಆ ಎದೆಗೆ, ಹೊಟ್ಟೆಗೆ, ತೊಡೆಯ ಭಾಗಕ್ಕೆ ಹಿರಿತಾನೆ. ಆಗ ರಕ್ತಸ್ರಾವವಾಗಿ ಆಕೆ ಕಿರಿಚ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಕೂಡ ಓಡಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಆಕೆ ರಕ್ತಸಿಕ್ತವಾಗಿರ್ತಾಳೆ. ತಕ್ಷಣ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಕೂಡ ಮಾಡ್ತಾರೆ. ಆಗ ಆತನನ್ನು ಹಿಡ್ಕೊಂಡು ಪೊಲೀಸರಿಗೆ ಒಂದು ಒಪ್ಪಿಸುವಂಥ ಕೆಲಸವನ್ನು
ಪ್ರಯತ್ನವನ್ನು ಮಾಡ್ತಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹನುಮಂತ ನಗರ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈಗ ತನಿಖೆಯನ್ನು ಮಾಡಿಸ್ತಾ ಇರುವಂತಹದ್ದು. ಅಂದರೆ ಈಗ ಸದ್ಯ ಆಕೆಯ ಸ್ಥಿತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ. ಆ ಖಾಸಗಿ ವಾಹಿನಿಯಲ್ಲಿ ಆಕೆ ನಿರೂಪಿಕೆಯಾಗಿ ಕೆಲವು ಸೀರಿಯಲ್ಗಳಲ್ಲೂ ಕೂಡ ನಟನೆ ಮಾಡಿದ್ರು. ಆಗ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಹಣಕಾಸು ವಿಚಾರಕ್ಕೆ ಗಲಾಟೆ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಸದ್ಯ ಪೊಲೀಸರ ತನಿಖೆಯಿಂದ ಮತ್ತಷ್ಟು ವಿಚಾರಗಳು ತಿಳಿದು ಬರಬೇಕು. ಕೇವಲ ಹಣಕಾಸು ವಿಚಾರಕ್ಕೆ ಈ ರೀತಿಯಾಗಿ ಹಲ್ಲೆ ಆಯ್ತಾ ಅಥವಾ ಬೇರೆ ಏನಾದರೂ ವಿಚಾರಗಳು ಇದೆಯಾ ಅನ್ನೋಂಥದ್ದು ಕೂಡ ತಿಳಿದು ಬರಬೇಕಾಗಿರುವಂಥದ್ದು. ಸಾಹಿತ್ಯ. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.